ನನ್ನ ಪ್ರೀತಿಯ ಸ್ಟೂಡೆಂಟ್ಸು ನೀವೇನ್ರಯ್ಯ ಇಲ್ಲಿ? ಅರ್ಥ ಆಯ್ತು ನೋಡ್ರಪ್ಪ, ನೀವೇನಾದರೂ ರಿವೆಂಜು ಫೈಟು ಅಂತ ಏನಾದರೂ ಬಂದಿದ್ರೆ ಖಂಡಿತ ಇವತ್ತು ನಾನು ಆ ಮೂಡಲ್ಲಿಲ್ಲ. ಅರ್ಜೆಂಟ್ ಯಾವುದೋ ಕೆಲಸದ ಮೇಲೆ ಹೋಗ್ತೀನಿ ಕಣ್ರು. ಒಂದು ವೇಳೆ ನಾನು ಮೂಡಲ್ಲಿದ್ದರೂ ಗೆಟಪ್ ಸೂಟ್ ಆಗಲ್ಲ ಕಣ್ರು. ಒಂದು ವೇಳೆ ಗೆಟಪ್ ಸೂಟ್ ಆದರೂ ನನ್ನ ಹತ್ರ ಖಂಡಿತ ಟೈಮ್ ಇಲ್ಲ. ನಾನು ನಿಮಗೆ ನೆನ್ನೆ ಸ್ಪೆಷಲ್ ಕ್ಲಾಸ್ ತೊಗೊಂಡೆ ಅಲ್ವಾ, ಅದೇ ಥರ ಬೇಕಂದ್ರೆ ಸಂಜೆ ಟ್ಯೂಷನ್ ತೊಗೊತೀನಿ, ಆವಾಗ ಸಿಗೋಣ. ಇವಾಗ ನಂಗೆ ಟೈಮ್ ಇಲ್ಲ ಕಣ್ರು, ಅರ್ಥ ಮಾಡ್ಕೊಳ್ರಿ. ಗುರು ನೀನು ಪಾಠ ಮಾಡಿದ್ದೀಯ, ಪಾಠ ಮಾಡಿದ್ಮೇಲೆ ಗುರುಗೆ ಗುರುದಕ್ಷಿಣೆ ಕೊಡೋದು ಮುಖ್ಯ ಅಲ್ವಾ? ನೆನ್ನೆ ಏನೋ ಎಣ್ಣೆ ಏಟಲ್ಲಿ ಈಸಿಯಾಗಿ ಜಾಗ ಖಾಲಿ ಮಾಡಿಸ್ಬಿಟ್ಟೆ, ಆದರೆ ಇವತ್ತು ನಿನ್ನ ಈ ಪ್ರಪಂಚದಿಂದಲೇ ಖಾಲಿ ಮಾಡಿಸ್ತೀನಿ. ನನ್ನ ಹತ್ರ ಟೈಮ್ ಇಲ್ಲ ಕಣ್ರು, ಹೇಳೋದು ಅರ್ಥ ಮಾಡ್ಕೊಳ್ಳಿ. ಫಿಕ್ಸ್ ಆಗಿರಂಗಿದ್ದೀರಾ? ಸರಿ ಆಯಿತು. ಹಬ್ಬ ಅಂದರೆ ಮ್ಯಾಕ್ಸಿಮಮ್ ನಿಮ್ಗೊಂದು 5 ನಿಮಿಷ ಕೊಡ್ತೀವಿ. ನಿಮ್ಗಳಿಗೆ ಅದಕ್ಕಿಂತ ಜಾಸ್ತಿ ಏನು ಬೇಡ. ಸರಿ ಆಯ್ತು, ಅದೇನು ಕಿತ್ತು ದಬಾಗ್ತಿರೋ ನಾನು ನೋಡೇ ಬಿಡ್ತೀನಿ. ಶುರು ಹಚ್ಕೊಳ್ಳಿ. Is everything okay, ma'am? You seem to be a little upset. ಮೈಂಡ್ ಯೋರ್ ಓನ್ ಬಿಸ್ನೆಸ್. ಕೆಲ್ಸಕ್ಕೆ ಬಂದಿದ್ದೀರಾ, ಅದನ್ನು ಮುಗಿಸ್ಕೊಂಡು ಹೋಗಿ. ಕೆಲಸದವರು ಕೆಲಸದವರಾಗೇ ಇರ್ತಾರೆ. Sorry, ma'am. I'll leave, ma'am. ಇಶಾನಿ, Ma'am? ಆ ಶುಭ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು, ಏನು ಗೊತ್ತು? ಅವಳ ಮ್ಯಾಮ್, ಅವಳ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮೈ ತುಂಬ ಬರೀ ದುರಂಕಾರನೇ ತುಂಬಿಕೊಂಡಿರೋ ಈಡಿಯಟ್ ಅವಳು. ಆ ಆನಿವರ್ಸರಿಯಲ್ಲಿ ಅವಳು ಏನೇನು ಮಾಡಿದ್ಲು ಅಂತ ನೀವೇ ನೋಡಿದ್ರಲ್ಲ ಮ್ಯಾಮ್. ಎಸ್, ಅದಕ್ಕೀಗ ಉತ್ತರ ಕೊಡೋ ಟೈಮ್ ಬಂದಿದೆ. ಯುವನ್ ಕಂಪ್ನಿಯಲ್ಲಿ ಅವಳು ಈಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ವಾಟ್? ಯುವ? ಐ ಮೀನ್ ಯುವ ಸರ್ ಕಂಪನಿಯಲ್ಲಿ ಆ ಶುಭಂ ಕೆಲಸ ಕೊಟ್ಟಿದ್ದಾರಾ? ನನ್ನ ಕಂಪ್ನಿಗೆ ಬಂದಳು, ನನ್ನ ಇವೆಂಟ್ಸ್ನೆಲ್ಲ ಹಾಳು ಮಾಡಿದ್ಲು, ನನ್ನ ಮರ್ಯಾದೆ ತೆಗೆದ್ಲು. ಈಗ ಈ ಮನೆ ತನಕ ಬಂದಿದ್ದಾಳೆ. ಓ, ಅವಳು ಹೇಳ್ತಿದ್ಲು ನನಗೆ ತುಂಬ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ. ಆದರೆ ಯುವ ಸರ್ ಕಂಪನಿಯಲ್ಲಿ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಮ್ಯಾಮ್. ಇನ್ಫ್ಯಾಕ್ಟ್ ನಾನು ತುಂಬಾ ಟ್ರೈ ಮಾಡಿದೆ ಮ್ಯಾಮ್. ಅವಳ ಲ್ಯಾಪ್ಟಾಪ್ ಮೇಲೆ ನೀರು ಚೆಲ್ಲಿ ಅವಳು ಮಾಡಿರೋ ವರ್ಕ್ನೆಲ್ಲ ಹಾಳು ಮಾಡಿ ಹೇಗಾದರೂ ಕೆಲಸ ಹಾಳು ಮಾಡಬೇಕು ಅಂತ. ಬಟ್ ಸಮ್ಹೌ ಶಿ ಮ್ಯಾನೇಜ್ಡ್ ಇಟ್. ಹೇಗೋ ಕೊನೆ ಕ್ಷಣದಲ್ಲಿ ಗೆದ್ದೇ ಬಿಟ್ಲು ಮ್ಯಾಮ್. ಇಂಥ ಚಿಕ್ಕ ಚಿಕ್ಕ ಗೆಲುವು ಮುಂದೆ ದೊಡ್ಡ ಯುದ್ಧನೇ ಗೆಲ್ಸುತ್ತೆ. ಅದಕ್ಕೆ ಈಗಲೇ ಅವಳನ್ನ ಮುಗಿಸ್ಬೇಕು. ನಿನ್ನ ದಾರಿ ಒಂದೇ, ನಮ್ಮ ಗುರಿನೂ ಒಂದೇ. ಅವಳ ಬಗ್ಗೆ ಎಲ್ಲ ಗೊತ್ತಿರೋ ನೀನೇ ನನ್ನ ಅಸ್ತ್ರ. ಯಾವಾಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಶೋರ್ ಮ್ಯಾಮ್, ಎನಿ ಟೈಮ್. ಓಕೆ, ಯು ಮೇ ಗೋ ನೌ. ಶೋರ್ ಮ್ಯಾಮ್, ಥ್ಯಾಂಕ್ ಯು. ಇಷ್ಟು ಕ್ಲೋಸ್ ಆಗಿ ಮ್ಯಾಮ್ ನನ್ನ ಜೊತೆ ಯಾವತ್ತೂ ಮಾತಾಡಿರಲಿಲ್ಲ. ಮ್ಯಾಮ್ ನನಗೆ ಹತ್ರ ಆದರೆ ಈ ಮನೆಗೆ ನಾನು ಹತ್ರ ಆಗ್ತೀನಿ, ಈ ಮನೆಗೆ ನಾನು ಹತ್ರ ಆದರೆ ನನ್ನ ಹೀರೋ ಯಶ್ ನನ್ನ ಹತ್ರ ಆಗ್ತಾನೆ. ವಾವ್, ದಿಸ್ ಇಸ್ ಸೋ ಎಕ್ಸೈಟಿಂಗ್.
ಯಾಕೆ ಈ ಥರ ಕೆಟ್ಟ ಕನ್ಸು ಬಿತ್ತು? ನನ್ನ ಮಗನಿಗೆ ಏನಾಯ್ತು? ನನ್ನ ಮಗನಿಗೆ ಏನೂ ಆಗ್ಬಾರ್ದು. ಅವನ ಕಾಪಾಡು, ಅವನ ಕಾಪಾಡು. ನಿಂಗೇನು ಆಗಲ್ಲ ಕಣೋ ಕಿರಾತಕ, ಏನೂ ಆಗಲ್ಲ, ನಾನಿದ್ದೀನಿ, ಕಣ್ಬಿಡು ಕಿರಾತಕ. ಇಲ್ಲಿ ಕಿರಾತಕ, ಇಲ್ಲಿ ಕಣ್ಬಿಡು, ಇಲ್ಲಿ ಹಾಳಾದ್ರು ಒಂದ್ ಗಾಡಿನ ಬರ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಒಳ್ಳೂರ್ ಪ್ರಾಣ ನನ್ನ ಕಣ್ಮುಂದೆನೆ ಹೋಗ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ನಾನಿದ್ದೀನಿ, ಆಂಬುಲೆನ್ಸಿಗೆ ಕಾಲ್ ಆದ್ರೂ ಮಾಡೋಣ. ಇವ್ರ ಪಾಸ್ವರ್ಡ್ ಬೇರೆ ನನಗೆ ಗೊತ್ತಾಗ್ತಿಲ್ಲ.